ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಖುಷಿ. ಇವಾಗ ರೆಡಿ ಆಗ್ತಿದ್ದೀನಿ ಹೊರಗಡೆ ಹೋಗೋದಕ್ಕೆ. ತುಂಬ ಸಿಂಪಲಾಗಿ ರೆಡಿ ಆಗ್ತಿದ್ದೀನಿ, ಯಾಕಂದರೆ ಮನೆ ಹತ್ರನೇ ಇರೋದು. ಇವಾಗ ನನ್ನ ಮುಖಕ್ಕೆ ಟೋನರ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಹೇರ್ ಸ್ಟೈಲ್ ಇಷ್ಟೇ ವೆರಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ನನ್ನ ಫೇಸ್ ಯಾಕೋ ಸ್ವಲ್ಪ ಡಲ್ ಆಗಿದೆ ಅಂತ ಅನ್ನಿಸ್ತಿತ್ತು, ಅದಕ್ಕೋಸ್ಕರ ಮೆಬಿಲಿನವ್ರದ್ದು ಲಿಪ್ಸ್ಟಿಕ್ನ ಹೊಸದಾಗಿ ಪರ್ಚೇಸ್ ಮಾಡಿದ್ದೆ. ಅದನ್ನು ಹಚ್ಕೊಳ್ತಾ ಇದ್ದೀನಿ. ಶೇಡ್ ಬಂದು 115 ಫೌಂಡರ್ ಅಂತ ಹೇಳಿಬಿಟ್ಟು. ಅಪ್ಲಿಕೇಟರ್ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಹೇಳಿ. ಈ ಥರ ಬ್ರಾಡಾಗಿದೆ ಮತ್ತು ಲೀವ್ ಶೇಪಲ್ಲಿದೆ. ಸೊ ಕಾರ್ನರ್ಸಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ಬೋದು ಈ ಥರ ಅಪ್ಲಿಕೇಟರ್ ಇದ್ದರೆ. ನಾನು ತುಂಬ ಲೈಟಾಗಿ ಒಂದೇ ಒಂದು ಲೇಯರ್ ಹಚ್ಕೊಂಡು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ತಿದ್ದೀನಿ. ಇಷ್ಟೇ ಸ್ನೇಹಿತರೆ. ಲಿಪ್ಸ್ಟಿಕ್ ಹಚ್ಚಿದ ಮೇಲೆ ಸ್ವಲ್ಪ ಮುಖದಲ್ಲಿ ಬ್ರೈಟ್ನೆಸ್ ಕಾಣಿಸ್ತಾ ಇದೆಯಾ, ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆಯಾ? ಇಷ್ಟೇ. ಇನ್ನು ನಾನು ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬೆಳಕಲ್ಲಿ ನಿಮಗೆ ಕಾಣಿಸುತ್ತೆ ಯಾವ ಥರ ಇದೆ ಈ ಶೇಡ್ ಎಕ್ಸಾಕ್ಟಾಗಿ ಅಂತ ಹೇಳಿ. ಇನ್ನು ನೀವು ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಟು ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಸೇಮ್ ಚಾನಲ್ ಹೆಸರು ಏನಿದೆಯಲ್ವ ಅದೇನೇ, ಗ್ಲೋ ವಿತ್ ಖುಷಿ ಅಂತ ಹೇಳಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ರೆ ಇಲ್ಲ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಈಗ ಬನ್ನಿ, ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ನಿಮಗೆ ಬೆಳಕಲ್ಲಿ ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟಾಗಿ ರೆಡಿ ಆಗಿದ್ದು ಆಯಿತು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಾನು ರೆಡಿ ಆಗಿದ್ದು. ಇವಾಗ ನಿಮಗೆ ಲೈಟಲ್ಲಿ ಕಾಣಿಸ್ತಿರ್ಬೋದು. ಬೆಡ್ರೂಮಲ್ಲಿ ಅಷ್ಟು ಪವರ್ ಇಲ್ಲ, ಸೊ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸಿರೋದಿಲ್ಲ. ಆ್ಯಂಡ್ ಲಿಪ್ಸ್ಟಿಕ್ಕು ಅಷ್ಟೇ, ಇಟ್ಸ್ ಅ ಪಿಂಕ್ ಶೇಡ್, ಒಂಥರ ಮೆಜಂತ ಪಿಂಕ್ ಶೇಡ್ ಕಲರ್ ಇದು. ನನ್ನ ಹತ್ರ ಈ ಶೇಡ್ ಯಾವುದೂ ಇರಲಿಲ್ಲ. ಒಂದಿತ್ತು ವೈನ್ ಆ್ಯಂಡ್ ಶೈನ್ ಅಂದ್ಬಿಟ್ಟು ಶುಗರ್ದು, ಸೊ ಅದು ಖಾಲಿ ಆಯಿತು. ಅದಾದ್ಮೇಲೆ ಇದನ್ನು ತರಿಸಿದ್ದಿಲ್ಲ. ತರಿಸಿರೋದಂತೆ ವಾಟರ್ ಪ್ರೂಫ್ ಅಂತ ಹೇಳ್ತಾರೆ. ನೋಡೋಣ, ಇವತ್ತು ಅಪ್ಲೈ ಮಾಡಿದ್ದೀನಿ, ನಿಮಗೂ ತೋರಿಸ್ತೀನಿ ಹೇಗಿದೆ ಲಿಪ್ಸ್ಟಿಕ್ ಅಂತ ಹೇಳಿ. ನಾನು ಯೂಶುವಲ್ ಆಗಿ ಬ್ರೌನ್ ಶೇಡ್ ಆರ್ ಮೆರೂನ್ ಶೇಡ್ ಜಾಸ್ತಿ ಯೂಸ್ ಮಾಡ್ತಿದ್ದೆ. ಒಬ್ಬರಂತೂ ಕೇಳೇ ಬಿಟ್ಟಿದ್ರು, ಯಾಕೆ ನೀವು ರಿಪೀಟೆಡ್ ಶೇಡ್ ಯೂಸ್ ಮಾಡ್ತೀರಾ ಅಂತ. ನನಗೆ ಆ ಶೇಡ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಸೊ ಓಕೆ, ಅದು ಹಚ್ಚಿ ಬೋರ್ ಆಯ್ತಲ್ಲ ಅಂತ ಹೇಳಿ ಪಿಂಕ್ ಕಲರ್ ತಗೊಂಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈಗ ಸ್ವಲ್ಪ ಆಚೆ ಹೋಗ್ಬೇಕು, ಚೂರು ಕೆಲಸ ಇದೆ, ಪರ್ಸನಲ್ ಕೆಲಸ, ಅದನ್ನ ಮುಗಿಸ್ಕೊಂಡು ಬರಬೇಕು. ಇನ್ನು ನನ್ನ ಮಗಳು ಕೂಡ ರೆಡಿ ಆಗಿದೆ. ಡಾಕ್ಯುಮೆಂಟ್ಸ್ ಬೇಕಾ? ನನ್ನ ಮೆರೂನ್ ಕಲರ್ ಬ್ಯಾಗೆ ತಗೊಂಡ್ಬಿಡಿ, ಹೋಲ್ ಬ್ಯಾಗೆ ತಗೊಂಡೋಗೋಣ. ನನ್ನ ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ನಾನು ನೀನು ನನ್ನ ಹ್ಯಾಂಡ್ ಬ್ಯಾಗ್ಸ್ನೆಲ್ಲ ನಾನು ಆ ಥರ ರ್ಯಾಕಲ್ಲಿ ಇಟ್ಬಿಟ್ಟಿರ್ತೀನಿ. ಅದನ್ನ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸರಿ ಸ್ನೇಹಿತರೆ, ಇವತ್ತು ಸ್ಯಾಟರ್ಡೇ, ಬ್ಯಾಂಕ್ ಎಲ್ಲ ಹಾಫ್ ಡೇ, ಸೊ ಬೇಗ ಹೋಗಬೇಕು. ನನ್ನ ಮಗಳು ತೋರಿಸು ಅಂತಿದ್ಲು, ಅದಕ್ಕೋಸ್ಕರ ಅವಳದೊಂದು ಸ್ಮಾಲ್ ಬಿಟ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಇನ್ನು ಬೆಳಗ್ಗೆ ಇವತ್ತು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ ಸ್ನೇಹಿತರೆ. ವೆರಿ ಸಿಂಪಲಾಗಿ ಒಗ್ಗರಣೆ ಕೊಟ್ಕೊಂಡಿದ್ದೆ. ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಬೇಳೆ, ಈರುಳ್ಳಿ, ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಂಡಿದ್ದೀನಿ. ಈಗ ಅದೆಲ್ಲ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಈಗ 1 ಬಟ್ಲು ರವೆ ತೊಗೊಂಡಿದ್ರೆ 3 ಬಟ್ಲಷ್ಟು ನೀರನ್ನ ಹಾಕ್ಕೊಳ್ತೀನಿ. ಅಂದರೆ 1:3 ರೇಷಿಯೋದಲ್ಲಿ ಹಾಕ್ಕೊಳ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಗೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಇನ್ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ಈ ವ್ಲಾಗಲ್ಲಿ ಏನೂ ಅಷ್ಟು ಹೆಚ್ಚಾಗಿ ತೋರಿಸಿಲ್ಲ, ಜಸ್ಟ್ ಸಿಂಪಲಾಗಿ ತೋರಿಸ್ತಿದ್ದೀನಿ. ಇವತ್ತು ಮಸಾಲೆ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಈಗ ರವೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ, ಹುರಿದಿರೋ ಅಂಥ ರವೆನ. ಇದು ರವೆ ಚೆನ್ನಾಗಿ ನೀರಲ್ಲಿ ಬೇಯಬೇಕು. ಅದಾದಮೇಲೆ ನಾವು ಸ್ಲಿಮ್ ಮಾಡಬೇಕು, ಇಲ್ಲಾಂದರೆ ರವೆ ಚೆನ್ನಾಗಿ ಬೆಂದಿರೋದಿಲ್ಲ. ಸೊ ಐ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಬೇಕು ರವೆ ನೀರು ಜೊತೆ ಚೆನ್ನಾಗಿ ಬೆಂದಮೇಲೆ. ಈಗ ನೀರೆಲ್ಲ ಅಬ್ಸರ್ವ್ ಆಗಿರುತ್ತೆ ಅಂತ ಅನ್ಸುತ್ತಲ್ವ, ಇಲ್ಲಿ ನೋಡಿ ಈಗ ನೀರು ಆದಷ್ಟು ಅಬ್ಸರ್ವ್ ಮಾಡ್ಕೊಂಡಿದೆ, ರವೆ ಕೂಡ ಬೆಂದಿದೆ. ಈಗ ಒಂದು ಪ್ಲೇಟ್ ಮುಚ್ಚಿ ಸ್ಲಿಮ್ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಒಂದು 10 ಮಿನಿಟ್ಸ್ ಬಿಟ್ಟರೆ ಉಪ್ಪಿಟ್ಟು ರೆಡಿ. ನೋಡ್ತಾ ಇದ್ದೀರಲ್ಲ, ಸೋ ಸಾಫ್ಟಾಗಿ ಆಗಿದೆ. ನನಗೆ ತೀರಾ ಉದ್ರುದ್ರಾಗಿರೋದಕ್ಕಿಂತ ಈ ಥರ ಸ್ವಲ್ಪ ಸಾಫ್ಟಾಗಿದ್ದರೆ ಇಷ್ಟ ಆಗುತ್ತೆ. ನನಗೆ ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕನ್ನಿಸ್ತು, ಅದಕ್ಕೋಸ್ಕರ ಪ್ಲೇಟ್ ಮುಚ್ಚಿ ಇನ್ನೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಉಪ್ಪಿಟ್ಟು ರೆಡಿ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ಮಸಾಲೆ ಉಪ್ಪಿಟ್ಟು ಈ ಥರ ಇತ್ತು. ನಮ್ಮ ಯಜಮಾನ್ರಿಗೆ ಹಾಗೆ ಹಾಕ್ಕೊಟ್ರೆ ಅವ್ರು ತಿನ್ನೋದಿಲ್ಲ. ಸೊ ಸ್ವಲ್ಪ ಬಟ್ಲಲ್ಲಿ ಹಾಕಿ ಒಂದು ಶೇಪ್ ಮಾಡಿಕೊಟ್ರೆ ತಿಂತಾರೆ ಅಂಥೇಳಿ ಈ ಥರ ಮಾಡ್ತಿದ್ದೀನಿ. ಉಪ್ಪಿಟ್ಟನ್ನ ನಾವು ಚಟ್ನಿ ಜೊತೆ ತಿನ್ಬೋದು, ಕರ್ಡ್ ಜೊತೆ ತಿನ್ಬೋದು, ಪಿಕ್ಕಲ್ ಜೊತೆ ತಿನ್ಬೋದು, ಇಲ್ಲಾಂದರೆ ಶುಗರ್ ಕೂಡ ಹಾಕ್ಕೊಂಡು ತಿನ್ಬೋದು. ಇದಾಗಿತ್ತು ನಮ್ಮ ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್. ಹೊರಗಡೆ ಹೋಗಿ ಬಂದಿದ್ದು ಕೂಡ ಆಯಿತು. ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಸ್ನೇಹಿತರೆ. ನಾವಲ್ಲಿ ಸ್ವಲ್ಪ ಹೊರಗಡೆ ಕೇಕ್ ತಿಂದಿದ್ವಿ, ತುಂಬ ದಿನ ಆಗಿತ್ತು ಕೇಕ್ ತಿಂದು. ಸರಿ, ನನ್ನ ಮಗಳಿಗೆ ಕೂಡ ಕೊಡಿಸಿದ್ವಿ. ಅವಳಲ್ಲಿ ಅರ್ಧ ತಿಂದಳು, ಇನ್ನು ಅರ್ಧ ಲೇಟ್ ಮಾಡ್ತಿದ್ಲು. ಅದಕ್ಕೋಸ್ಕರ ಮನೆಗೇ ಪಾರ್ಸಲ್ ತೊಗೊಂಡು ಬಂದು ಇವಾಗ ಮನೇಲಿ ತಿಂತಾ ಇದ್ದಾಳೆ ಮಿಕ್ಕಿದಂಥ ಕೇಕ್ನ. ನಾನು ಅವಳಿಗೆ ಫೀಡ್ ಮಾಡ್ತಾಯಿದ್ದೀನಿ. ಈಗ ಈವ್ನಿಂಗ್ ಆಗಿದೆ, ವ್ಲಾಗ್ನ ತಿರ್ಗಾ ಕಂಟಿನ್ಯೂ ಮಾಡ್ತಿದ್ದೀನಿ. ಮೊನ್ನೆ ನಾನು ನಿಮ್ಗೆ ಹೇಳಿದ್ದೆ, ಒಂದು ಜಾಗಕ್ಕೆ ಹೋಗಿದ್ದೆ ಬೆಳಗ್ಗೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಅಂತ. ಬಟ್ ಆ ವ್ಲಾಗಲ್ಲಿ ತೋರ್ಸೋಕ್ಕಾಗಿಲ್ಲ, ಇವಾಗ ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ,
ಈ ಬ್ಯಾಗಲ್ಲಿ ಏನಿದೆ ಅಂದರೆ ಬಟ್ಟೆಗಳಿದೆ. ಸೊ ಡಿಸೆಂಬರ್ ಮಂತ್ ಅಂದ್ರೇ ನಮಗೆ ಇಯರ್ ಎಂಡ್ ಸೇಲ್ ಎಲ್ಲ ಇರುತ್ತೆ, ಸೊ ಆಫರ್ಸ್ ಇರುತ್ತೆ. ಮತ್ತು ನಾನು ಡಿಸೆಂಬರಲ್ಲಿ ಏನಕ್ಕೆ ಬಟ್ಟೆ ಪರ್ಚೇಸ್ ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ನಾನು ಅಪ್ಕಮಿಂಗ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಏನಕ್ಕೆ ನಾನು ಬಟ್ಟೆನ ಪರ್ಚೇಸ್ ಮಾಡಿದ್ದೀನಿ ಅಂತ. ಸೊ ಯಾರ್ಯಾರಿಗೆ ಬಟ್ಟೆ ತಗೊಂಡಿದ್ದೀನಿ, ಏನಿದೆ ಇದರಲ್ಲಿ ಅಂತ ನಾನು ನಿಮ್ಗೀಗ 1 by 1 ತೋರಿಸ್ತೀನಿ. ಇದೆರಡು ನಮ್ಮ ಯಜಮಾನ್ರಿಗೆ ತಗೊಂಡಿರೋದು. ಇದು ಫಾರ್ಮಲ್ ಶರ್ಟ್ ಸ್ನೇಹಿತರೆ, ಅವ್ರಿಗೆ ಕೆಲ್ಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡ್ವಿ. ಕಲರ್ ಕೂಡ ತುಂಬಾ ಬ್ರೈಟ್ ಆಗಿದೆ, ಚೆಕ್ಸ್ ಪ್ಯಾಟರ್ನ್, ಗ್ರೀನ್ ವಿತ್ ಪರ್ಪಲ್. ಸೊ ಈ ಕಲರ್ ಕಾಂಬಿನೇಷನ್ ಅವ್ರ ಹತ್ರ ಯಾವ್ದು ಇರಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಅವ್ರಿಗೆ ಕೊಡಿಸ್ದೆ. ಅಂಡ್ ಇದು ಬ್ರಾಂಡೆಡ್ ಪೀಪಲ್, ಸೊ ಸ್ಲಿಮ್ ಫಿಟ್. ಇದರ ಆಕ್ಚುಯಲ್ ಪ್ರೈಸ್ ಬಂದು 1400. ನಿಮ್ಗೆ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ, ಇದರ ಪ್ರೈಸ್ 1400. ಬಟ್ ನಮ್ಗೆ ಆಫರ್ ಅಲ್ಲಿ ಸಿಕ್ಕಿದ್ದು 499, 500 ರುಪೀಸ್ಗೆ ಇದು ನಮ್ಗೆ ಸಿಕ್ತು ಆಫರ್ ಅಲ್ಲಿ. ನಾನು ಈ ಬಟ್ಟೆನೆಲ್ಲ ಪರ್ಚೇಸ್ ಮಾಡಿದ್ದು ವೆಂಕಟೇಶ್ವರ ಗಾರ್ಮೆಂಟ್ಸ್, ಸೊ ಯೂನಿಟ್ 1 BTM ಲಿಮಿಟ್ ಅಲ್ಲಿ ಇರುವಂತ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಈ ಶಾಪ್ ಬಗ್ಗೆ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ, ಬಟ್ ಫಸ್ಟ್ ಬಟ್ಟೆಗಳನ್ನ ತೋರಿಸ್ಬಿಡ್ತೀನಿ. ಸೊ ಇದು ಫಸ್ಟ್ ಶರ್ಟ್ ಅವ್ರು ತಗೊಂಡಿದ್ದು. ನೆಕ್ಸ್ಟ್ ಇದು ನೆವಿ ಬ್ಲೂ ವಿತ್ ವೈಟ್ ಕಾಂಬಿನೇಷನ್ ಅಲ್ಲಿ ಇರುವಂತ ಒಂದು ಶರ್ಟ್. ಕಾಲರ್ಗೆ ಇಲ್ಲಿ ವೈಟ್ ಕಲರ್ ಪೈಪಿಂಗ್ ಮಾಡಿದ್ದಾರೆ ಅಂಡ್ ವೈಟ್ ಕಲರ್ ಪೋಲ್ಕೋ ಡಾಟ್ಸ್ ಇದೆ. ತುಂಬಾ ಇಷ್ಟ ಆಯ್ತು ನನಗೆ ಈ ಶರ್ಟ್. ನನಗೆ ಮೋಸ್ಟ್ ಆಫ್ ದ ಟೈಮ್ ನೆವಿ ಬ್ಲೂ ತುಂಬಾ ಇಷ್ಟ ಆಗುತ್ತೆ. ಅವ್ರಿಗೆ ನಾನು ಕೊಡ್ಸಿರೋ ಎಲ್ಲಾ ಶರ್ಟ್ಗಳು ಕೂಡ ನೆವಿ ಬ್ಲೂ ಅಲ್ಲೇ ಇರುತ್ತೆ. ಅಂಡ್ ಇದು ಕೂಡ ಒಂದು. ಅಂಡ್ ಮೆಟೀರಿಯಲ್ ತುಂಬಾ ತುಂಬಾ ಚೆನ್ನಾಗಿದೆ, ವೆರಿ ಸಾಫ್ಟ್ ಅಂಡ್ ವೆರಿ ಗುಡ್ ಕ್ವಾಲಿಟಿ ಮೆಟೀರಿಯಲ್. ಕಲರ್ ಕೂಡ ತುಂಬಾ ಬ್ರೈಟ್ ಆಗಿದೆ. ಇದು ಕೂಡ ಸೇಮ್ ಬ್ರ್ಯಾಂಡ್ ಪೀಪಲ್ ಅವ್ರದ್ದು ಸ್ಲಿಮ್ ಫಿಟ್. ಇದರ ಪ್ರೈಸ್ ಕೂಡ ಅಷ್ಟೇ ಸ್ನೇಹಿತರೆ, 1400 ರುಪೀಸ್. ಬಟ್ ಆಫರ್ ಅಲ್ಲಿ ನನಗೆ 500 ರುಪೀಸ್ಗೆ ಸಿಕ್ತು. ವರ್ತ್ ಅನ್ಸುತ್ತಲ್ವಾ? ಇದರಲ್ಲಿರೋದೆಲ್ಲ ನನ್ನ ಮಗಳ ಡ್ರೆಸ್ಗಳು. ಅವಳಿಗೆನೆ ನಾನು ಜಾಸ್ತಿ ಶಾಪಿಂಗ್ ಮಾಡಿದ್ದೀನಿ. ಜುಜು ಬಾಯ್ಲಿ. ನೋಡಿ, ಇವತ್ತು ಈ ಮಿಕ್ಕಿ ಮೌಸ್ ಟೀ ಶರ್ಟ್ ಹಾಕಿದಾಳಲ್ಲ, ಇದು ಕೂಡ ನಾನು ಅಲ್ಲಿಂದಾನೆ ಪರ್ಚೇಸ್ ಮಾಡಿದ್ವಿ. ಇವತ್ತು ಹೊರಗೆ ಹೋಗಿದ್ವಿ, ಸೊ ಹಾಕೊಂಡು ಕರ್ಕೊಂಡು ಹೋಗಿದೆ. ಅಂಡ್ ಅದ್ರ ಜೊತೆಗೆ ಬ್ಲಾಕ್ ಕಲರ್ ಲೆಗ್ಗಿಂಗ್ಸ್. ಇವಾಗ ನೀವು ಆ ಟೀ ಶರ್ಟ್ ನೋಡಿದ್ರಲ್ಲ, ಅದರ ಟ್ಯಾಗ್ ನ ರಿಮೂವ್ ಮಾಡಿದ್ದೆ. ಅದರ ಆಕ್ಚುಯಲ್ ಪ್ರೈಸ್ ಬಂದು 499 ರುಪೀಸ್. ಬಟ್ ನಮಗೆ ಸಿಕ್ಕಿದ್ದು 150 ರುಪೀಸ್ಗೆ. ನಿಮ್ಗೆ ಇಲ್ಲಿ ಕಾಣಿಸೋದಿಲ್ಲ ಬಿಲ್, ಇದು ಲೇಬಲ್. ಬಟ್ ಸ್ಟಿಲ್ ನಾನು ನಿಮ್ಗೆ ಹೇಳ್ತಿದ್ದೀನಿ, 150 ರೂಪಾಯಿಗೆ ನನ್ಗೆ ಆ ಟೀ ಶರ್ಟ್ ಸಿಕ್ತು. ವರ್ತ್ ಅಂತ ಅನ್ನಿಸ್ತು, ಕ್ವಾಲಿಟಿ ವೈಸ್ ಅಂಡ್ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ಆ ಲೆಗ್ಗಿಂಗ್ಸ್ ಬಂದು ಐ ಥಿಂಕ್ 89 ರುಪೀಸ್ ಹತ್ರ ಇರ್ಬೋದು. ನಾನು ಅವಳಿಗೆ ಇಷ್ಟು ಟೀ ಶರ್ಟ್ಸ್ ನ ತಗೊಂಡಿದ್ದೀನಿ. 1 2 3 4 ಪ್ಲಸ್ ಅವಳೊಂದು ಹಾಕಿದಾಳಲ್ಲ ಅದೊಂದು 5. ಮತ್ತೆ ಇದೊಂದು ಶರ್ಟ್ ತುಂಬಾ ಚೆನ್ನಾಗಿದೆ. ಇದು ಡೆನಿಮ್ ಶರ್ಟ್ ತರ ನೋಡಿ. ಸ್ಲೀವ್ಸ್ ಕೂಡ ಅಷ್ಟೇ ಒಳ್ಳೆ ಅಂಬ್ರೆಲಾ ಸ್ಲೀವ್ಸ್ ಅಂತಾರಲ್ಲ ಆ ತರ ಇದೆ. ಇದರ ಪ್ರೈಸ್ 129 ರುಪೀಸ್, 130 ರೂಪಾಯಿ ಸ್ನೇಹಿತರೆ. ಇದೆ ಸೈಜಸ್ ಕೂಡ ಅವೈಲೇಬಲ್ ಇರುತ್ತೆ, ನಿಮ್ಗೆ ಇಷ್ಟ ಆದ್ರೆ ಹೋಗಿ ತಗೊಳ್ಬಹುದು. ನೆಕ್ಸ್ಟ್ ಬಂದು ಕ್ರಾಪ್ ಟಾಪ್. ಅವಳ ಹತ್ರ ಯಾವ್ದು ಈ ತರ ಕ್ರಾಪ್ ಟಾಪ್ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ಇದನ್ನ ತಗೊಂಡೆ. ಕಲರ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಈ ಕ್ರಾಪ್ ಟಾಪ್ ನ ಈಸ್ಕೊಂಡೆ. ಇದರ ಪ್ರೈಸ್ ಎಷ್ಟು? 180 ರುಪೀಸ್. ನಿಮಗೆ ಕಾಣಿಸ್ತಿಲ್ಲ, ಬಟ್ ಇದರ ಪ್ರೈಸ್ 180 ರುಪೀಸ್. ಇನ್ನ ನೆಕ್ಸ್ಟ್ ಈ ತರ ನಾರ್ಮಲ್ ಟೀ ಶರ್ಟ್ಸ್ ಡೈಲಿ ವೇರ್ಗೆ ತಗೊಂಡೆ. ಇದೆಲ್ಲ 100 ರುಪೀಸ್, 99 ರುಪೀಸ್. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ, ವೆರಿ ಸಾಫ್ಟ್. ಅಂಡ್ ಇದು ನೋಡಿ, ಇಲ್ಲಿ ನೆಟ್ ಸ್ಲೀವ್ಸ್ ಕೊಟ್ಟಿದ್ದಾರೆ. ಇದರ ಪ್ರೈಸ್ ಆಕ್ಚುಯಲ್ ಪ್ರೈಸ್ 300 ರುಪೀಸ್. ಬಟ್ ನಮಗ್ ಸಿಕ್ಕಿದ್ದು 130 ರುಪೀಸ್, 130 ರೂಪಾಯಿಗೆ ಈ ಟಿ ಶರ್ಟ್ ಸಿಕ್ತು. ಇನ್ನ ಇದು ರೆಗ್ಯುಲರ್, ಸೊ ಇದರ ಪ್ರೈಸ್ 100 ರುಪೀಸ್, 99 ರುಪೀಸ್. ರೆಗ್ಯುಲರ್ ಟಿ ಶರ್ಟ್ಸ್ ಎಲ್ಲ 90 ರುಪೀಸ್. ಸ್ವಲ್ಪ ಡಿಫ್ರೆಂಟ್ ಆಗಿದ್ರೆ ಅದರ ರೇಟ್ 130 180 ರುಪೀಸ್ ಆ ತರ ಇರುತ್ತೆ. ಇನ್ನ ನೆಕ್ಸ್ಟ್ ಲೆಗ್ಗಿಂಗ್ಸ್ ತಗೊಂಡೆ. 2 ಪ್ರಿಂಟೆಡ್ ಲೆಗ್ಗಿಂಗ್ಸ್ ನ ತಗೊಂಡೆ, ಪ್ಯಾಂಟ್ಸ್ ಆರ್ ಲೆಗ್ಗಿಂಗ್ಸ್ ಅನ್ಬೋದು. ನೆಕ್ಸ್ಟ್ ಇದೆರಡು ಲೆಗ್ಗಿಂಗ್ಸ್, 3 ಪ್ಲೇನ್ ತಗೊಂಡೆ. ಬ್ಲಾಕ್ ಒಂದು, ಜೊತೆಗೆ ಪಿಂಕ್ ಒಂದು, ಮಿಂಟ್ ಗ್ರೀನ್ ಒಂದು. ಪ್ಲೇನ್ ಲೆಗ್ಗಿಂಗ್ಸ್ ಬಂದು 59 ರುಪೀಸ್, ಅಂದ್ರೆ 60 ರೂಪಾಯಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಸ್ಟ್ರೆಚಬಲ್ ಅಂಡ್ ಇಟ್ಸ್ ಅ ಪ್ಯೂರ್ ಕಾಟನ್. ಎಷ್ಟು ಹೇಳಿದೆ ನಾನು? 60 ರೂಪಾಯಿ ಲೆಗ್ಗಿಂಗ್ಸ್. ಇದು ಅಷ್ಟೇ 60 ರೂಪಾಯಿ. ಪ್ರಿಂಟೆಡ್ ಪ್ರೈಸ್ 200 ರುಪೀಸ್. ಬಟ್ ನಮಗ್ ಸಿಕ್ಕಿದ್ದು 89, ಅಂದ್ರೆ 90 ರುಪೀಸ್. ಪ್ರಿಂಟೆಡ್ ಎಲ್ಲ 90 ರೂಪಾಯಿ, ಪ್ಲೇನ್ ಆದ್ರೆ 60 ರೂಪಾಯಿ, 30 ರೂಪಾಯಿ ಜಾಸ್ತಿ ಪ್ರಿಂಟ್ ಇರೋದಕ್ಕೆ. ಇದು ಕೂಡ 90 ರುಪೀಸ್. ಇನ್ನ ಒಂದು ಸ್ಕರ್ಟ್ ತಗೊಂಡೆ.
ಇದ್ರದ್ದು ಲೇಬಲ್ ಇದೆ 150 ರೂಪಾಯಿ. ಸೊ ಇದು ಸ್ಕರ್ಟ್ ಕ್ರಾಪ್ ಟಾಪ್ ತೋರ್ಸಿದ್ನಲ್ಲ, ಸೊ ಈ ಟಾಪ್ ತೋರ್ಸಿದ್ನಲ್ಲ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡೆ. ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಇದ್ರಲ್ಲಿ ಎಲ್ಲಾ ಸೈಜಸ್ ಕೂಡ ಅವೈಲೇಬಲ್ ಇತ್ತು. ಇನ್ನ ನೆಕ್ಸ್ಟ್ 3 ಫ್ರಾಕ್ ತಗೊಂಡಿದ್ದೀನಿ ಅವಳಿಗೆ. ಇದೆಲ್ಲ ವೆಸ್ಟರ್ನ್ ವೇರ್ ಫ್ರಾಕ್ಸ್ ಅಂಡ್ ಒಂದು ಡೆನ್ನಿಮ್ ತಗೊಂಡಿದ್ದೀನಿ ನೋಡಿ. ಡೆನ್ನಿಮ್ ಕೂಡ ಮಿಕ್ಕಿ ಮೌಸ್ದು. ಇದು ಸ್ಕರ್ಟ್ ತರ, ಅಂದ್ರೆ ಶಾರ್ಟ್ಸ್ ತರ ಇಲ್ಲ, ಸ್ಕರ್ಟ್ ತರ. ಕೆಳಗಡೆ ಕೂಡ ಒಂದು ಲೇಸ್ ವರ್ಕ್ ಮಾಡಿದ್ದಾರೆ. ಮಿಕ್ಕಿ ಮೌಸ್ ಇದೆ, ಜೊತೆಗೆ ಪಾಕೆಟ್ ಇದೆ. ಇಲ್ಲಿ ಅಡ್ಜಸ್ಟಬಲ್ ಟೈಯಿಂಗ್ ಇದೆ. ಬಟನ್ ಕೊಟ್ಟಿದ್ದಾರೆ, ದೊಡ್ಡದು ಚಿಕ್ಕದು ನೀವು ಅಡ್ಜಸ್ಟ್ ಮಾಡಿ ಹಾಕೊಳ್ಬಹುದು. ಇದ್ರೊಳಗಡೆ ಒಂದು ಟೀ ಶರ್ಟ್ ಹಾಕೊಂಡು ಇದನ್ನ ಹಾಕ್ಬೋದು. ಈ ತರದ ಒಳಗೆ ಯಾವ್ದು ಇರ್ಲಿಲ್ಲ ಅಂದ್ಬಿಟ್ಟು ಇದನ್ನ ತಗೊಂಡೆ. ಈ ಪ್ರೈಸ್ ಆಕ್ಚುಲಿ 1000 ರೂಪೀಸ್. ನಮ್ಗೆ ಡಿಸ್ಕೌಂಟ್ ಅಲ್ಲಿ ನಮ್ಗೆ ಸಿಕ್ಕಿದ್ ಬಂದು 250 ರೂಪೀಸ್. 250 ರೂಪಾಯಿಗೆ ಈ ಡೆನ್ನಿಮ್ ಸ್ಕರ್ಟ್. ನನ್ನ ಮಗಳಿಗೆ ನಾನು 3 to 4 ಇಯರ್ಸ್ ಅಲ್ಲಿ ತಗೊಂಡಿದ್ದೀನಿ. ಇನ್ನು ಸೈಜಸ್ ಗಳು ಅವೈಲೇಬಲ್ ಇತ್ತು. ಇನ್ನು ಚಿಕ್ಕದು ಇತ್ತು, ಇನ್ನೊಂದು ದೊಡ್ಡದು ಕೂಡ ಇತ್ತು. ಈ 3 ಫ್ರಾಕ್ ತಗೊಂಡಿದ್ದೀನಿ. ಇಟ್ಸ್ ವೆರಿ ಪ್ಯೂರ್ ಕಾಟನ್ ಫ್ರಾಕ್. ಸ್ಕೈ ಬ್ಲೂ ವೈಟ್ ಕಲರ್ ಇದೆ ಅಂಡ್ ಇಟ್ಸ್ ಅ ಕೋಲ್ಡ್ ಸ್ಲೀವ್ಸ್. ಈ ತರ ಸ್ಲೀವ್ಸ್ ಒಳಗೆ ಯಾವ್ದು ಇರ್ಲಿಲ್ಲ ಈ ಮುಂಚೆ, ಅದಕ್ಕೋಸ್ಕರ ಈ ಫ್ರಾಕ್ ನ ತಗೊಂಡೆ. ಈ ತರ ಟ್ರಾವೆಲಿಂಗ್ ಟೈಮ್ ಶಾಪಿಂಗ್ ಎಲ್ಲ ಹೋಗ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ನಮಗ್ ಸಿಕ್ಕಿದ್ದು 150 ರೂಪಾಯಿಗೆ. ಸೊ 499, 500 ರೂಪೀಸ್ ಫ್ರಾಕ್ ನಮ್ಗೆ 150 ರೂಪೀಸ್ಗೆ ಸಿಕ್ತು. ಒಳ್ಳೆ ಡೀಲ್ ಅಲ್ಲ ನೋಡಿ. ಈ ತರ ಇದೆ. ನೆಕ್ಸ್ಟ್ ಇದು ನೆವಿ ಬ್ಲೂ ವಿತ್ ವೈಟ್ ಅವ್ರ ಪಪ್ಪ ಶರ್ಟ್ ತಗೊಂಡಿದ್ದೀನಲ್ಲ, ಅದಕ್ಕೆ ಮ್ಯಾಚ್ ಆಗುತ್ತೆ, ಇವರಿಬ್ರು ಒಂದೇ ತರ ಹಾಕ್ಬೋದಂತ ಇದು ತಗೊಂಡೆ. ಸ್ಲೀವ್ಸ್ ಆರ್ ಸೋ ಬ್ಯೂಟಿಫುಲ್. ಅಂಬ್ರೆಲಾ ಸ್ಲೀವ್ಸ್ ಅಂತಾರಲ್ಲ ಆ ತರದ್ದು. ಪ್ಯೂರ್ ಕಾಟನ್. ಸಮ್ಮರ್ ಟೈಮ್ ಅಲ್ಲಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದ್ರದ್ದು ಆಕ್ಚುಯಲ್ ಪ್ರೈಸ್ ಗೊತ್ತಿಲ್ಲ, ಬಟ್ ನಮಗ್ ಸಿಕ್ಕಿದ್ದು 180 ರೂಪೀಸ್. 180 ರೂಪಾಯಿಗೆ ಈ ಫ್ರಾಕ್ ಸಿಕ್ತು. ಇದಕ್ಕೂ ಚಿಕ್ಕದು ಇತ್ತು, ಇವನ್ ದೊಡ್ಡದು ಕೂಡ ಇತ್ತು. ವೆರಿ ಲಾಸ್ಟ್ ಇದು. ಇದನ್ನ ತಗೊಳ್ಳಬೇಡ ಅಂತ ಯೋಚನೆ ಮಾಡಿ ಫೈನಲ್ ಆಗಿ ತಗೊಂಡೆ. ನನ್ನ ಮಗಳಿಗೆ ಇದು ಫುಲ್ ಬರುತ್ತೆ. ಇಲ್ಲಿ ಬೆಲ್ ಡಿಸೈನ್ ಇದೆ, ಈ ತರ ಇದೆ. ಸ್ಲೀವ್ಲೆಸ್, ಹೈ ನೆಕ್, ಚೆನ್ನಾಗಿದೆ. ನನ್ನ ಹತ್ರ ಕೂಡ ಒಂದು ವೈಟ್ ಸ್ಯಾರಿ ಇದೆ, ಅವ್ರ ಪಪ್ಪ ಹತ್ರ ಕೂಡ ವೈಟ್ ಶರ್ಟ್ ಇದೆ. ಬಟ್ ಇವಳ ಹತ್ರ ಒಂದು ವೈಟ್ ಫ್ರಾಕ್ ಇರ್ಲಿಲ್ಲ. ಇತ್ತು ಬಟ್ ಅದು ಎಥ್ನಿಕ್ ಲುಕ್ ಕೊಡ್ತಿತ್ತು. ಸ್ವಲ್ಪ ಮಾಡರ್ನ್ ಅವ್ರ ವೆಸ್ಟರ್ನ್ ಲುಕ್ ಯಾವ್ದು ಇರ್ಲಿಲ್ಲ ಅವಳ ಹತ್ರ, ಅದಕ್ಕೋಸ್ಕರ ಇದನ್ನ ತಗೊಂಡೆ. 350 ರೂಪಾಯಿನ ಇದಕ್ಕೆ ಪೇ ಮಾಡಿದ್ವಿ. ಇದ್ರಲ್ಲೂ ಕೂಡ ತುಂಬಾ ಸೈಜಸ್ ಅವೈಲೇಬಲ್ ಇದೆ, ನೀವು ಚೆಕ್ ಮಾಡಿ ತಗೊಳ್ಬಹುದು. ಸೊ ಇದು ನನ್ನ ಮಗಳದು ಲಾಸ್ಟ್ ಡ್ರೆಸ್ ನಾನು ಪರ್ಚೇಸ್ ಮಾಡಿದ್ದು. ಸೊ ಇದಿಷ್ಟು ನನ್ನ ಮಗಳಿಗೆ ನಾನು ಪರ್ಚೇಸ್ ಮಾಡಿದ್ದು. ಅಂಡ್ 2 ಶರ್ಟ್ ನಮ್ಮ ಯಜಮಾನ್ರಿಗೆ ಪರ್ಚೇಸ್ ಮಾಡಿದೆ. ಇದನ್ನೆಲ್ಲ ನಾನು ಶಾಪ್ ಮಾಡಿದ್ದು ಶ್ರೀ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಲ್ಲಿ. ನಾವು ಹೋಗಿದ್ದು ಯೂನಿಟ್ 1 BTM ಲೇಔಟ್ ಅಲ್ಲಿ ಇರೋದು. ಇನ್ನು ಸುಮಾರು ಬ್ರಾಂಚಸ್ ಇದೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ನಿಮ್ಮ ಮನೆ ನಿಯರ್ ಬೈ ಇರುವಂತ ಶಾಪ್ಗೆ ಹೋಗಿ ನೀವು ಪರ್ಚೇಸ್ ನ ಮಾಡಬಹುದು. ತುಂಬಾ ಡಿಸ್ಕೌಂಟ್ ಸಿಗುತ್ತೆ. ಬ್ರಾಂಡೆಡ್ ಬಟ್ಟೆಗಳು ನಿಮ್ಗೆ ಡಿಸ್ಕೌಂಟ್ಸ್ ಅಲ್ಲಿ ಇರುತ್ತೆ. ಕೆಲವೊಂದು ಹಳೆ ತರ ಇರುತ್ತೆ, ನೀವು ನೋಡಿ ಹುಡುಕಿ ಮಾಡಿ ಈಸ್ಕೊಳ್ಬೇಕಾಗುತ್ತೆ. ತುಂಬಾ ಟೈಮ್ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ಮಕ್ಳನ್ನ ಕರ್ಕೊಂಡು ಹೋದ್ರೆ ತುಂಬಾ ಕಷ್ಟ. ನಾವು ಹೋಗಿದ್ದು ಬುಧವಾರ, ಬಟ್ ಅವತ್ತೇ ತುಂಬಾ ಕ್ರೌಡ್ ಇತ್ತು. ಇನ್ನು ವೀಕೆಂಡ್ ಅಲ್ಲಿ ಹೆಂಗಿರುತ್ತೆ, ಸ್ಯಾಟರ್ಡೆ, ಸಂಡೇ, ಫ್ರೈಡೆ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ ಆ ಶಾಪ್. ನಿಮ್ಗೊಂದು ಐಡಿಯಾ ಬರ್ಬೋದು ಯಾವ ತರ ಇರುತ್ತೆ ಅಂದ್ಬಿಟ್ಟು. ನನಗೆ ಅಂತ ನಾನೇನು ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನನ್ಗೆ ಯಾವ್ದು ಅಷ್ಟೊಂದು ಇಷ್ಟ ಆಗಿಲ್ಲ. ವೆಸ್ಟರ್ನ್ ಕಲೆಕ್ಷನ್ಸ್ ಬಗ್ಗೆ ಹೇಳೋದಾದ್ರೆ ತುಂಬಾ ಚೆನ್ನಾಗಿದೆ. ನೀವೇನಾದ್ರೂ ವೆಸ್ಟರ್ನ್ ಕಲೆಕ್ಷನ್ಸ್, ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಕಾಲೇಜ್ಗೆ ಹೋಗ್ತಿದ್ದೀನಿ, ಬಟ್ ನಾವು ಮನೇಲಿ ಕೂಡ ವೆಸ್ಟರ್ನ್ ವೇರ್ ಹಾಕ್ತಿವಿ ಅನ್ನೋದಂದ್ರೆ ನೀವು ಡೆಫಿನೆಟ್ ಆಗಿ ಹೋಗಿ ನೋಡ್ಬೋದು. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಅಂಡ್ ವೆಕೇಶನ್ ಮೇಲೆ ಇದ್ದೀರಾ, ನೀವೆಲ್ಲ ಟ್ರಿಪ್ಗೆ ಹೋಗ್ತಿದ್ದೀರಾ ಅಂದ್ರೆ ಡೆಫಿನೆಟ್ ಆಗಿ ನೀವು ಹೋದ್ರೆ ಶಾಪಿಂಗ್ ಮಾಡ್ತೀರಾ ಸ್ನೇಹಿತರೆ. ವೆಸ್ಟರ್ನ್ ಕಲೆಕ್ಷನ್ಸ್ ಆರ್ ವೆರಿ ಬ್ಯೂಟಿಫುಲ್. ಇನ್ನ ನಮ್ಮ ಎಥ್ನಿಕ್ ಕಲೆಕ್ಷನ್ಸ್ ಬರೋದಾದ್ರೆ ಅಷ್ಟೊಂದು ಕಲೆಕ್ಷನ್ಸ್ ಇರ್ಲಿಲ್ಲ. ನನ್ಗೆ ಯಾವ್ದು ಪರ್ಸನಲಿ ಇಷ್ಟ ಆಗ್ಲಿಲ್ಲ. ಒಂದ್ಸತಿ ನಾನು ನೋಡ್ದೆ, ಬಟ್ ನನ್ಗೆ ಯಾವ್ದು ಅಂತ ತಗೊಳ್ಬೇಕು ಅಂತ ಯಾವ್ದು ಅನ್ನಿಸ್ಲಿಲ್ಲ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಮೇ ಬಿ ನಾನು ಹೋದ ಕಲೆಕ್ಷನ್ಸ್ ಇಲ್ಲದೆ ಇರ್ಬೋದು. ನೀವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಈ ಶಾಪ್ ಅಲ್ಲಿ ಒಂದು ಡ್ರಾಬ್ಯಾಕ್ ಏನು ಅಂದ್ರೆ ನೋ ಗ್ಯಾರಂಟಿ. ಓಕೆನಾ, ನೀವೇನಾದ್ರೂ ತಗೊಳ್ತೀರಾ ಅಂದ್ರೆ ಅದ್ರ ಮೇಲೆ ಏನೂ ಗ್ಯಾರಂಟಿ ಇರೋದಿಲ್ಲ. ನೋ ರಿಟರ್ನ್, ನೋ ಎಕ್ಸ್ಚೇಂಜ್, ನೋ ರೀಫಂಡ್. ಸೊ ಇದಿಷ್ಟು ಕೂಡ ಅಲ್ಲಿಲ್ಲ ಆಯ್ತಾ. ಬಾರ್ಗಿನ್ ಕೂಡ ಇಲ್ಲ. ಇದಿಷ್ಟು ತಲೆಯಲ್ಲಿ ಇಟ್ಕೊಂಡು ನೀವು ಅಲ್ಲೇ ಶಾಪಿಂಗ್ ಮಾಡಿ, ಟ್ರಯಲ್ ಮಾಡಿ, ನಿಮ್ಗೆ ಇಷ್ಟ ಆದ್ಮೇಲೆ ತಗೊಳ್ಳಿ. ಡ್ಯಾಮೇಜ್ ಎಲ್ಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ತಗೊಳ್ಳಿ. ಇನ್ನ ಮಕ್ಳ ಬಟ್ಟೆಲಿ ಜಸ್ಟ್ ಫಾರ್ಮ್ ಬೇಬಿಯಿಂದ ಹಿಡಿದು ದೊಡ್ಡ ಮಕ್ಳವ್ರಿಗೂ ಕೂಡ ಸಿಗುತ್ತೆ. ವುಮೆನ್ಸ್ ಕಲೆಕ್ಷನ್ಸ್ ಇದೆ, ಮೆನ್ಸ್ ಕಲೆಕ್ಷನ್ಸ್ ಇದೆ. ನೀವು ಒಂದು ಶಾಪ್ಗೆ ಹೋದ್ರೆ ಎಲ್ಲಾನು ಪರ್ಚೇಸ್ ಮಾಡಬಹುದು. ಇಷ್ಟೇ ಸ್ನೇಹಿತರೆ, ಇದ್ರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡೋಣ ಅಂತ ಇದ್ದೀನಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಪ್ಲೀಸ್ ಟು ಶೇರ್. ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೆ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಈ ಮುಂಚೆ ಮಾಡಿರುವಂತ ವಿಡಿಯೋ ಎಲ್ಲ ನೀವು ನೋಡಬಹುದು. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂತ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನೀವು ನನ್ನೆಲ್ಲ ವಿಡಿಯೋನ ವಿತೌಟ್ ಮಿಸ್ ನೋಡ್ಬೋದು. ಇದನ್ನ ಹೇಳ್ತಾ ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಅಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.